ವಿಷಯವೇ ಇಲ್ಲ. 6 ತಿಂಗಳ ಹಿಂದೆ ಇದೇ ಹಿರಾ ಗುಹೆಳಗಿನ ಕತ್ತಲಲ್ಲಿ ಕುಳಿತು ಧ್ಯಾನಿಸುತ್ತಿದ್ದಾಗ ಎದೆ ಜಲ್ಲೆನ್ನಿಸುವಂತೆ ಬೆಚ್ಚಿ ಬೀಳಿಸಿದ್ದ ಅದೇ ಕಂಚಿನ ಕಂಠದ ಧ್ವನಿ, ಓ ನನಗೆ ಓದಲು ತಿಳಿಯದು, ಓದಲು ನನಗೆ ತಿಳಿಯದು. ನಲವತ್ತರ ಹೊಸ್ತಿಲಲ್ಲಿ ನಿಂತಿದ್ದ ಮೊಹಮ್ಮದರು ಗಾಬರಿಯಿಂದಲೇ ತೊದಲಿದ್ದರು. ಅದು ನಿಜವೂ ಆಗಿತ್ತು. ಹುಟ್ಟುವ ಮೊದಲೇ ತಂದೆಯನ್ನು, 8 ವರ್ಷ ತುಂಬುವ ಮುನ್ನವೇ ತಾಯಿಯನ್ನೂ ಕಳೆದುಕೊಂಡ ನಿರ್ಗತಿಕ ಬಾಲಕನೊಬ್ಬ. ಆ ನಂತರದ ಮೊದಲೆರಡು ವರ್ಷ ಬದುಕಿದ್ದು ತಾತ ಅಬ್ದುಲ್ ಮುತಾಲಿಬರ ಆಶ್ರಯದಲ್ಲಿ. ತಾತನ ಮರಣದ ಬಳಿಕ ಸೇರಿಕೊಂಡದ್ದು ದೊಡ್ಡಪ್ಪ ಅಬೂ ತಾಲಿಬರ ಮನೆಗೆ. ಹೀಗೆ ಬಾಲ್ಯವನ್ನು ದೊಡ್ಡಪ್ಪನವರ ಆಡುಗಳನ್ನು ಮೇಯಿಸುವ ಆಳು ಮಗನಾಗಿ, ಮುಂದೆ ಅವರದೇ ವ್ಯಾಪಾರಿ ಮಳಿಗೆಯಲ್ಲಿ ಸಹಾಯಕನಾಗಿ ದುಡಿಯುತ್ತಾ ಯೌವನವನ್ನೆಲ್ಲ ಕಳೆದುಕೊಂಡಿದ್ದರೆ ಓದುವುದಾದರೂ ಹೇಗೆ? ಅಕ್ಷರವನ್ನು ಉಳಿದು ಮಿಕ್ಕೆಲ್ಲ ವಿದ್ಯೆಗಳನ್ನು ಕಲಿಸಲು ಹಠ ಹಿಡಿದವರಂತಿದ್ದ ದೊಡ್ಡಪ್ಪ ಅಬೂ ತಾಲಿಬರು ತಮ್ಮ ಸೋದರ ಪುತ್ರನಿಗೆ 12 ಆಗುತ್ತಿರುವಂತೆಯೇ ತಮ್ಮ ವರ್ತಕ ತಂಡದಲ್ಲಿ ಸಹಾಯಕನಂತೆ ಇರಿಸಿಕೊಂಡು ಪರದೇಶಗಳಿಗೆ ಕರೆದುಕೊಂಡು ಹೋಗಲಾರಂಭಿಸಿದ್ದರೆ ಬರಹ ಕಲಿಯುವುದಾದರೂ ಹೇಗೆ? ಮಕ್ಕಾದಿಂದ ಯಸ್ರಿಬ್ದಾರಿಯಾಗಿ ಸಿರಿಯಾ ದೇಶಕ್ಕೆ ಸರಕುಗಳನ್ನು ಕಟ್ಟಿಕೊಂಡು ಹೋಗುವುದು ಸುಲಭದ ಕೆಲಸವೇನೂ ಅಲ್ಲ. ನಿರ್ಜನ ಮರಳ ಗುಡ್ಡಗಳನ್ನು ಹಾದು, ಕುರುಚಲು ಪದರುಗಳ ಪರ್ವತಗಳನ್ನು ಏರಿ, ಆಳವಾದ ಕಣಿವೆಗಳಲ್ಲಿ ಇಳಿದು ಸಾಗಬೇಕು. ದಾರಿಯಲ್ಲಿ ಹೊಂಚುವಾಕಿ ಆಕ್ರಮಣ ಮಾಡುವ ದರೋಡೆಕೋರರಿಂದ ತಪ್ಪಿಸಿಕೊಳ್ಳಬೇಕು. ಅದೆಷ್ಟು ವೇಗವಾಗಿ ಸಾಗಿದರೂ ಸಿರಿಯಾದ ಗಡಿ ತಲುಪಷ್ಟರಲ್ಲೇ ಏನಿಲ್ಲವೆಂದರೂ 7-8 ವಾರಗಳೇ ಕಳೆದಿರುತ್ತವೆ. ಮಕ್ಕಾದ ಹೊರಗೆ ಮೊದಲ ಬಾರಿಗೆ ಹೆಜ್ಜೆ ಇರಿದ್ದ ದಿನಗಳಲ್ಲಿ ಬಾಲಕ ಮೊಹಮ್ಮದನ ಕಣ್ಣ ಗೊಂಬೆಗಳಲ್ಲಿ 100 ಬಿಂಬಗಳು ಕುಣಿದಿದ್ದವು. ಪಯಣದುದ್ದಕ್ಕೂ ಪ್ರತಿಯೊಂದು ದೃಶ್ಯ ಎದುರಾದಾಗಲೂ ಅಬೂ ತಾಲಿಬರು ತಮ್ಮ ಸೋದರ ಪುತ್ರನಿಗೆ ಅದೇನೆಂಬುದನ್ನು ಉತ್ಸಾಹದಿಂದ ವಿವರಿಸುತ್ತಿದ್ದರು. ಅವರು ಹೇಳುವುದನ್ನೆಲ್ಲ ಇವನೂ ಗಮನವಿಟ್ಟು ಆಲಿಸುತ್ತಿದ್ದ. ಮಾತ್ರವಲ್ಲ, ಜೊತೆಗಿರುವ ವರ್ತಕರು, ಅವರ ಗುಲಾಮರು ಆಡುವ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ. ಪಯಣದುದ್ದಕ್ಕೂ ಅವರು ಹಾಡುವ ಹಾಡುಗಳಿಗೆ ಕಿವಿಯಾಗುತ್ತಿದ್ದ, ಅವರ ಕುಣಿತಗಳಿಗೆ ಕಣ್ಣಾಗುತ್ತಿದ್ದ.
ಬೇಟೆಯಾಡಿ ಸಿರಿಯಾ ದೇಶಕ್ಕೆ ಬರುವ ಎಲ್ಲ ವರ್ತಕ ತಂಡಗಳು ಯಾರದೇ ಭಯವಿಲ್ಲದೆ ನೆಮ್ಮದಿಯಿಂದ ಡೇರೆ ಊರುವುದು ಸುಪ್ರಸಿದ್ಧ ವ್ಯಾಪಾರಿ ಪಟ್ಟಣ ಬುಸ್ರಾದ ಮಾರುಕಟ್ಟೆಯಲ್ಲಿ. ದುರ್ಗಮ ಪ್ರಯಾಣದಿಂದ ದಣಿದ ವರ್ತಕರಿಗೆ ವಿಶ್ರಾಂತಿಗೆ ಅಗತ್ಯ ಇರುವ ಎಲ್ಲವನ್ನೂ ಒದಗಿಸಬಲ್ಲ ತಾಣ ಅದು. ಕೆಲವು ವರ್ಷಗಳಿಂದ ಮನೆತನದ ಆಡು ಬೇಯಿಸುವ ಕೆಲಸಗಳನ್ನು ನಿಷ್ಠೆಯಿಂದ ಮಾಡುತ್ತಿದ್ದ ಹುಡುಗ ಎಲ್ಲರಂತಿರಲಿಲ್ಲ. ಅನಗತ್ಯ ಮಾತು ಆಡುತ್ತಿರಲಿಲ್ಲ. ಹಿರಿಯರ ಜೊತೆಯಲ್ಲಿ ವಾದ ಮಾಡುತ್ತಿರಲಿಲ್ಲ. ಯಾವುದಕ್ಕೂ ಹಠ ಹಿಡಿಯುತ್ತಿರಲಿಲ್ಲ. ಸುಳ್ಳು ಹೇಳುತ್ತಿರಲಿಲ್ಲ. ವಂಚನೆ ಮಾಡುತ್ತಿರಲಿಲ್ಲ. ಅಪ್ರಾಮಾಣಿಕತೆ ಎಂಬುದು ಇಲ್ಲವೇ ಇಲ್ಲ. ಮುಖದಲ್ಲಿ ಸದಾ ಹೂವರಳಿದಂತೆ ನಗು ಸೂಸುವ ಮುದ್ದು ಮಗು ಅವನು. ಅಂತಹ ಅಪರೂಪದ ಹುಡುಗನಿಗೆ ಎಳವೆಯಲ್ಲೇ ವ್ಯಾಪಾರದ ಮರ್ಮಗಳನ್ನೆಲ್ಲ ಕಲಿಸಿಕೊಟ್ಟರೆ ಮುಂದೆ ತಮ್ಮ ವೃದ್ಧಾಪ್ಯದಲ್ಲಿ ಊರುಗೋಲಾಗಬಹುದು. ಹೀಗೆಲ್ಲ ಯೋಚಿಸಿ ಪ್ರಯಾಣದುದ್ದಕ್ಕೂ ಜೊತೆಯಲ್ಲೇ ಇರಿಸಿಕೊಂಡಿದ್ದರು. ಪ್ರತಿಯೊಂದನ್ನೂ ವಿವರಿಸಿದ್ದರು. ನಿನ್ನ ನಾಮವು ಎಷ್ಟೋ ಘನವುಳ್ಳದ್ದು, ಎಷ್ಟೋ ಘನವುಳ್ಳದ್ದು, ಎಷ್ಟೋ ಘನವುಳ್ಳದ್ದು. ನಾನು ಬಹಿರ ಆಶ್ರಮದ ದೂತ. ಬುಸ್ರಾ ಮಾರುಕಟ್ಟೆಯಿಂದ ಸುಮಾರು 3 ಮೈಲು ದೂರದ ವಿಶಾಲವಾದ ಬಂಡೆ ಬೆಟ್ಟಗಳ ಇಳಿಜಾರಿನಲ್ಲಿರುವ ಬಹಿರ ಆಶ್ರಮದ ಪ್ರಸಿದ್ಧಿಯ ಬಗ್ಗೆ ಅಬೂ ತಾಲಿಬರಿಗೆ ಗೊತ್ತಿಲ್ಲದ್ದೇನೂ ಇಲ್ಲ. ಅಲ್ಲಿ 106 ಕ್ರೈಸ್ತ ಸನ್ಯಾಸಿಗಳು ಧ್ಯಾನ, ಆರಾಧನೆ, ಉಪಾಸನೆ, ತಪಸ್ಸುಗಳಲ್ಲಿ ಹಗಲು ರಾತ್ರಿ ಮುಳುಗಿರುತ್ತಾರೆ ಎಂಬುದು ತಿಳಿದಿತ್ತು. ಈ ಹಿಂದೆ ಇದೇ ಮಾರುಕಟ್ಟೆಯಲ್ಲಿ ಹಲವಾರು ಬಾರಿ 2-3 ವಾರಗಳ ಕಾಲ ಉಳಿದುಕೊಂಡಿದ್ದರು. ಒಮ್ಮೆಯೂ ಆಶ್ರಮಕ್ಕೆ ಕಾಲಿಟ್ಟವರಲ್ಲ ಅಬೂ ತಾಲಿಬರು. ಸುಪ್ರಸಿದ್ಧ ಕುರೈಶ್ ಗೋತ್ರದ ಸರದಾರರು. ಆಮಂತ್ರಣವಿಲ್ಲದೆ ಹೋಗುವುದಾದರೂ ಹೇಗೆ? ತಮಗೆ ಮತ್ತು ತಂಡದವರಿಗೆ ನಮ್ಮ ಮಹಾತ್ಮರು ಇಂದು ರಾತ್ರಿ ವಿಶೇಷ ಔತಣಕೂಟದ ವ್ಯವಸ್ಥೆ ಮಾಡಿರುವರು. ತಾವೆಲ್ಲರೂ ರಾತ್ರಿಯ ಭೋಜನವನ್ನು ನಮ್ಮ ಆಶ್ರಮದಲ್ಲೇ ಸ್ವೀಕರಿಸಬೇಕೆಂದು ಆಮಂತ್ರಣ ಕಳುಹಿಸಿರುವರು. ಇಷ್ಟು ವರ್ಷಗಳ ಕಾಲ ಇಲ್ಲದ ಈ ಅನಿರೀಕ್ಷಿತ ಆತಿಥ್ಯಕ್ಕೆ ಕಾರಣವೇನಿದ್ದಿರಬಹುದು? ಇದರ ಹಿಂದೆ ಯಾವುದೋ ಒಂದು ಷಡ್ಯಂತರವಿರುವುದು ಖಂಡಿತ. ಅದರಲ್ಲೇನು ಸಂದೇಹವೇ ಬೇಡ. ಬಹುಪಾಲು ವರ್ತಕರಿಗೆ ಅದು ಅಭಿಮಾನ ಪಡುವಂತಹ ಆಮಂತ್ರಣವಾಗಿತ್ತು. ಸ್ವತಃ ಬಹಿರಾಶ್ರಮದ ಮಹಾತ್ಮರೇ ತಮ್ಮನ್ನು ಔತಣಕೂಟಕ್ಕೆ ಆಮಂತ್ರಿಸಿದರು ಎಂಬುದು ತಮ್ಮ ತಮ್ಮ ಊರುಗಳಲ್ಲಿ ಹೇಳಿಕೊಳ್ಳುವುದು ಬಲು ದೊಡ್ಡ ಹೆಮ್ಮೆಯ ವಿಷಯವಾಗಿತ್ತು. ಯಾವುದರ ಬಗ್ಗೆಯೂ ಅನಗತ್ಯ ಭಯಪಡುವುದು ಅನುಭವಸ್ಥರ ಲಕ್ಷಣವಾಗದು. ನಾವು ಭೈರ ಆಶ್ರಮದ ಆಹ್ವಾನವನ್ನು ನಿರಾಕರಿಸುವುದು ಬೇಡ. ಸ್ವೀಕರಿಸುವ. ಆದರೆ ನನ್ನೆದುರು ಈಗಿರುವ ಸಮಸ್ಯೆ ಎಂದರೆ ಜೊತೆಗಿರುವ ಸೋದರ ಪುತ್ರನನ್ನು ರಾತ್ರಿಯ ಔತಣಕೂಟಕ್ಕೆ ಕರೆದುಕೊಂಡು ಹೋಗುವುದೇ, ಅಥವಾ ಇಲ್ಲೇ ಡೇರೆಯಲ್ಲಿ ಯಾರಾದರೂ ಇಬ್ಬರು ಕಾವಲುಗಾರರ ಕೈಗೆ ಒಪ್ಪಿಸಿ ನಾವು ಮಾತ್ರ ಹೋಗುವುದೇ ಎಂಬುದು. ರಾತ್ರಿಯ ಔತಣಕೂಟಗಳಿಗೆ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಹೋಗುವುದು ಸಜ್ಜನರ ಸಂಸ್ಕಾರವಲ್ಲ. ಆದರೆ ಬಹಿರ ಮಹಾತ್ಮರ ಸನ್ನಿಧಿಗೆ ಹೋಗುವ ಅವಕಾಶವನ್ನು ಕಳೆದುಕೊಂಡು ಇಲ್ಲಿ ಬಾಲಕನ ಜೊತೆಗೆ ಉಳಿಯಲು ಸಮ್ಮತಿಸುವ ಗುಲಾಮರನ್ನು ಆರಿಸುವುದು ಹೇಗೆ? ನಾನು ತಯಾರಿರುವೆನು. ಮೋಶೆ ನಿನ್ನ ಪ್ರಾರ್ಥಿಸಿದಾಗ ಆಹಾರವನೇ ಒದಗಿಸಿರಿ. ಮೋಶೆ ನಿನ್ನ ಪ್ರಾರ್ಥಿಸಿದಾಗ ಆಹಾರವನೇ ಒದಗಿಸಿರಿ. ಹಾಡುಗಳಿಂದ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿರಿ. ಹಾಡುಗಳಿಂದ
ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿರಿ. ಹಾಡುಗಳಿಂದ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿರಿ. ಯೆಹೋವ ನಿನ್ನ ನಾಮವು ಎಷ್ಟೋ ಘನವುಳ್ಳದು, ಎಷ್ಟೋ ಘನವುಳ್ಳದು, ಎಷ್ಟೋ ಘನವುಳ್ಳದು, ಎಷ್ಟೋ ಘನವುಳ್ಳದು, ಎಷ್ಟೋ ಘನವುಳ್ಳದು. ನಿಮ್ಮ ಜೊತೆಯಲ್ಲಿ ಬಂದಿರುವ ಬಾಲಕನಲ್ಲಿ ಕುರೈಶ್ ವಂಶದ ಬಾಲಕರು ರಾತ್ರಿಯ ಔತಣಕೂಟಗಳಲ್ಲಿ ಪಾಲ್ಗೊಳ್ಳುವುದು ನಿಷಿದ್ಧ. ಅವನು ಸಾಮಾನ್ಯ ಬಾಲಕನಲ್ಲ. ನನಗವನನ್ನು ಹತ್ತಿರದಿಂದ ನೋಡಲೇಬೇಕು. ಯಾಕೆ ಎಂದು ಕೇಳಬಹುದೇ ಮಹಾತ್ಮರೇ? ಅನಗತ್ಯವಾದ ಅನುಮಾನ ಆತ್ಮವನ್ನು ಹಿಂಸಿಸುವುದು. ಇದು ದೇವರ ಮನೆ. ಇಲ್ಲಿ ನ್ಯಾಯವಾದುದನ್ನು ಮಾತ್ರ ನಡೆಸಲು ಪರಲೋಕದಲ್ಲಿರುವ ತಂದೆಯು ಅನುಮತಿಸಿರುವನು. ಆ ಬಾಲಕನನ್ನು ಕೂಡಲೇ ಇಲ್ಲಿಗೆ ಕರೆಸಿರಿ. ನಿಮ್ಮೆಲ್ಲರ ರಕ್ಷಣೆಯ ಹೊಣೆ ಈ ಆಶ್ರಮಕ್ಕೆ ಸೇರಿದೆ. ಮಾತ್ರವಲ್ಲ, ನಿಮ್ಮೆಲ್ಲರ ಸರಕುಗಳ ರಕ್ಷಣೆಗೆಂದು ಆಶ್ರಮದ ಕಾವಲುಗಾರರು ಈಗಾಗಲೇ ಹೋಗಿರುವರು. ನನ್ನ ಸೋದರ ಪುತ್ರ ಮುಹಮ್ಮದನನ್ನು, ಆತನ ಜೊತೆಗೆ ಉಳಿದುಕೊಂಡಿರುವ ಎಲ್ಲ ಸೇವಕರನ್ನು ಈ ಕೂಡಲೇ ಕರೆದುಕೊಂಡು ಬನ್ನಿರಿ. ಓಡುತ್ತಾ ಹೋದ ಸೇವಕರು ಸ್ವಲ್ಪವೇ ಹೊತ್ತಿನಲ್ಲಿ ಎಲ್ಲರನ್ನೂ ಕರೆದುಕೊಂಡು ಬಂದಿದ್ದರು. ಔತಣಕೂಟವಂತೂ ಭರ್ಜರಿಯಾಗಿತ್ತು. ಪ್ರಯಾಣದ ದಿನಗಳಲ್ಲಿ ಇಂತಹ ಭೋಜನಗಳು ಕನಸುಗಳಲ್ಲಷ್ಟೇ ಸಾಧ್ಯ. ಹಾಡುಗಳಿಂದ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿರಿ. ಹಾಡುಗಳಿಂದ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿರಿ. ಬಾಲಕನನ್ನು ಏಕಾಂತದಲ್ಲಿ ಮಾತನಾಡಿಸಬೇಕೆಂದು ಬಹಳ ಹೊತ್ತಿನಿಂದ ತುದಿಗಾಲಲ್ಲೇ ನಿಂತಿದ್ದ ಮಹಾತ್ಮರು ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಲಿಲ್ಲ. ಬಾಲಕನ ಬಳಿಗೆ ದಾಪುಗಾಲು ಹಾಕಿ ಬಂದವರಿಗೆ ಮಿಂಚು ಹೊಡೆದಂತಾಗಿತ್ತು. ಕಲ್ಲಿನಂತೆ ನಿಂತ ಮಹಾತ್ಮರ ತುಟಿಗಳು ಎರಡಾಗಲು ಸಮ್ಮತಿಸುತ್ತಿರಲಿಲ್ಲ. ನಿತ್ಯ ಮಧ್ಯಾಹ್ನದ ಊಟದ ಬಳಿಕ ಆಶ್ರಮದ ಹೆಬ್ಬಾಗಿಲ ಬಲಭಾಗದಲ್ಲಿರುವ ಎತ್ತರದ ಗೋಪುರದ ಬಿಸಿಲು ಮಚ್ಚೆಯಲ್ಲಿ ಕುಳಿತು ಬಲು ದೂರದಲ್ಲಿ ಕಾಣಿಸುವ ಪಶ್ಚಿಮ ಬೆಟ್ಟಗಳ ಇಳಿಜಾರುಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ಕಾಣಿಸುವ ಒಂಟೆ ಸಾಲುಗಳನ್ನು ದಿಟ್ಟಿಸಿ ನೋಡುವುದೆಂದರೆ ಅವರಿಗೆ ಬಹಳ ಪ್ರೀತಿ. ಇಂದು ಮಧ್ಯಾಹ್ನ ಹಾಗೆಯೇ ಕಣ್ಣಿಟ್ಟು ಕೂತಿದ್ದವರಿಗೆ ವರ್ತಕ ತಂಡವೊಂದು ಬರುವುದು ಕಾಣಿಸಿತ್ತು. ಸೂರ್ಯ ಇನ್ನೂ ಇಳಿಯಲಾರಂಭಿಸಿದ್ದಿರಲಿಲ್ಲ. ಬಿಸಿಲು ಬಂಗಾರದಂತೆ ಹೊಳೆಯುತ್ತಿತ್ತು. ಒಂಟೆಗಳು ಕೆಂಪಿರುವೆ ಸಾಲಿನಂತೆ ಕಾಣಿಸುತ್ತಿದ್ದವು. ಇದೇನು ತಾವೇನು ಕಾಣುತ್ತಿರುವುದು? ಸಾಲಿನ ಮೊದಲ ಒಂಟೆ ಬೆನ್ನ ಹಿಂದೆ ನಡೆದು ಬರ್ತಿದ್ದ ಎರಡನೇ ಒಂಟೆ ತಲೆಯ ಮೇಲೆ ಬಿಸಿಲು ಬೀಳದಂತೆ ಮೋಡವನ್ನು ಸೂರ್ಯನಿಗೆ ಅಡ್ಡವಾಗಿ ತೇಲುತ್ತಾ ಬರುತ್ತಿದೆ. ಇದು ಹೇಗೆ ಸಾಧ್ಯ? ಎರಡನೇ ಒಂಟೆ ಮುಂದಕ್ಕೆ ಹೆಜ್ಜೆ ಹಾಕುತ್ತಿರುವಂತೆಯೇ ಅಕ್ಕಪಕ್ಕದ ಖರ್ಜೂರದ ಮರಗಳೆಲ್ಲ ಒಂಟೆಯತ್ತ ಬಾಗಿ ಚಾಮರ ಬೀಸುತ್ತಿವೆ. ಇದುವರೆಗೆಂದೂ ತಮ್ಮ ಕಣ್ಣುಗಳಿಗೆ ಕಾಣಿಸದ ದೃಶ್ಯಗಳಲ್ಲಿ ಇಂದೇಕೆ ಕಾಣಿಸುತ್ತಿವೆ? ತಮಗೇನಾದರೂ ಬುದ್ಧಿಭ್ರಮಣೆ ಆಗಿರಬಹುದೇ? ಆ ಕೆಂಬಣ್ಣದ ಜೋಳಿಗೆ ಇರುವ ಒಂಟೆಯ ಮೇಲೆ ಸವಾರಿ ನಡೆಸುತ್ತಿದ್ದವನು ಒಬ್ಬ ಪುಟ್ಟ ಬಾಲಕ. ಓ ಸ್ವರ್ಗಲೋಕದಲ್ಲಿರುವ ತಂದೆಯೇ, ಕೊನೆಗೂ ಆ ಘಳಿಗೆ ಬಂದೇ ಬಿಟ್ಟಿತು. ಆ ಬಾಲಕನನ್ನು ನಾನು ಕಾಣಲೇಬೇಕು.
ಈ ಬಾಲಕ ತಮಗೇನಾಗಬೇಕು? ನನ್ನ ಮಗ. ದೇವವಾಣಿ ಸುಳ್ಳಾಯಿತು. ಅಂದರೆ ತಮ್ಮ ಮಾತು ನಿಜವಾದರೆ ತಾವು ಜೀವಂತ ಇರುವುದು ಸುಳ್ಳಾಗುವುದು. ನಾನು ಜೀವಂತವಾಗಿ ತಮ್ಮೆದುರೇ ನಿಂತಿರುವೆನಲ್ಲ ಮಹಾತ್ಮರೇ. ಆದ್ದರಿಂದಲೇ ತಮ್ಮ ಮಾತು ಸುಳ್ಳೆಂದು ಹೇಳುತ್ತಿರುವೆ. ಇವನು ತೀರಿ ಹೋದ ನನ್ನ ಏಕೈಕ ಸೋದರನ ಮಗ. ದೇವವಾಣಿ ಸತ್ಯವಾಯಿತು. ಯಾವುದು ಆ ಸತ್ಯ? ಈ ಬಾಲಕನನ್ನು ಪ್ರೀತಿಸುವ, ಈತನ ಮಾತುಗಳಲ್ಲಿ ವಿಶ್ವಾಸವಿರಿಸುವ ಯಾರೇ ಆಗಲಿ ಅವರು ಪುಣ್ಯವಂತರು. ಅವರನ್ನು ಪರಲೋಕದಲ್ಲಿರುವ ತಂದೆಯು ಸ್ವೀಕರಿಸುವನು, ಅವರ ಮೇಲೆ ಪುಣ್ಯದ ಮಳೆ ಸುರಿಸುವನು. ನಾನು ಜಬೂರ್, ತೌರಾತ್ ಮತ್ತು ಇಂಜೀಲ್ ಗ್ರಂಥಗಳಲ್ಲಿ ಓದಿರುವ ಅಂತಿಮ ಪ್ರವಾದಿಯ ಕುರಿತಾದ ಎಲ್ಲ ಲಕ್ಷಣಗಳು ಈತನಲ್ಲಿವೆ. ಮುಂದಿನ ದಿನಗಳಲ್ಲಿ ಇವನು ಎಲ್ಲರಿಗೂ ನಾಯಕನಾಗಲಿರುವನು. ಸೂರ್ಯನಂತೆ ಹೊಳೆಯುವನು, ನಕ್ಷತ್ರಗಳಂತೆ ಮಿನುಗುವನು, ಚಂದ್ರನಂತೆ ಬೆಳಗುವನು. ಇಡೀ ಭೂಮಂಡಲವೇ ಈತನನ್ನು ಹೊಗಳುವುದು. ಇದು ಸತ್ಯ. ಇದು ಪರಲೋಕದಲ್ಲಿರುವ ತಂದೆಯ ಮೇಲೆ ಆಣೆ. ಸಂಕೋಚದಿಂದ ಮುದುಳಿದ ಬಾಲಕ ನಾಚಿ ತಲೆ ತಗ್ಗಿಸಿದ್ದ. ತಾಯಿ ಅಮೀನಾ ಕೂಡ ಧೈರ್ಯವಂತೆಯಲ್ಲ, ಸಿರಿವಂತೆಯಂತೂ ಮೊದಲೇ ಅಲ್ಲ. ಪತಿ ಅಬ್ದುಲ್ಲಾರ ಜೊತೆಗೆ ಸಂಸಾರ ನಡೆಸಿದ ದಿನಗಳನ್ನು ಅಳೆಯಲು ಬೆರಳುಗಳನ್ನು ಹೆಚ್ಚು ಬಾರಿ ಮಡಚಿ ತೆರೆಯಬೇಕಾಗಿಲ್ಲ. ಸಿರಿಯಾ ದೇಶಕ್ಕೆ ವ್ಯಾಪಾರದ ಸಲುವಾಗಿ ಹೊರಟು ನಿಂತ ವರ್ತಕರ ತಂಡದೊಂದಿಗೆ ಹೊರಡುವಂತೆ ಅಬ್ದುಲ್ಲಾರಿಗೆ ತಂದೆ ಮುತಾಲಿಬರ ಆಜ್ಞೆಯಾಗುತ್ತದೆ. ಸ್ವರ್ಗವನ್ನೇ ಮರುಭೂಮಿಗಿಳಿಸಿ ಹಗಲು ರಾತ್ರಿಗಳನ್ನೆಲ್ಲ ಬೆಳದಿಂಗಳಾಗಿಸಿದ ಪತ್ನಿಯನ್ನು ಅಗಲಿ ಹೋಗುವ ನೋವು ಒಂದು ಕಡೆಯಾದರೆ, ತಂದೆಯ ಆಜ್ಞೆಯನ್ನು ನಿರಾಕರಿಸಲಾಗದ ಕರ್ತವ್ಯ ಮತ್ತೊಂದು ಕಡೆ. ಕೊನೆಗೆ ಕರ್ತವ್ಯವೇ ಗೆಲ್ಲುತ್ತದೆ. ಒಲ್ಲದ ಮನಸ್ಸಿನಿಂದ ಹೆಂಡತಿಯನ್ನು ಸಮಾಧಾನಿಸುವ ಅಬ್ದುಲ್ಲಾರು ಬಹು ಬೇಗ ಮರಳಿ ಬರುತ್ತೇನೆ ಎಂದು ಮಾತು ಕೊಟ್ಟು ಹೊರಡುತ್ತಾರೆ. ಆದರೆ ಹೊರಟ ಸುಮಾರು 2 ತಿಂಗಳ ಬಳಿಕ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೀಡಾಗುವ ಅಬ್ದುಲ್ಲಾರು ಮರಳುವುದಿರಲಿ, ತೀರಿಕೊಂಡ ಬಳಿಕ ಅವರ ಮೃತದೇಹವೂ ಮರಳಿ ಮನೆಗೆ ಬರುವುದಿಲ್ಲ. ಹಿರಿಯ ಸೋದರ ಹಾರಿಸಲಿಗೆ ತಲುಪುವ ಮುನ್ನವೇ ಅವರ ಮೃತದೇಹವನ್ನು ಯಸ್ರಿಬ್ ಎಂಬ ಊರಲ್ಲಿ ಮಣ್ಣು ಮಾಡಲಾಗಿರುತ್ತದೆ. ಸೊಸೆಗೆ ನಿಜ ತಿಳಿಸಲು ಮಾವನಿಗೆ ಧೈರ್ಯ ಸಾಲುವುದಿಲ್ಲ. ಕಿಟಕಿಯಲ್ಲಿ ತಲೆ ಇರಿಸಿ ಆಕಾಶ ದಿಟ್ಟಿಸುತ್ತಿದ್ದವರಿಗೆ ಕಣಿವೆಯ ದಾರಿಯಲ್ಲಿ ವರ್ತಕರ ತಂಡವೊಂದು ಇಡುಕುತ್ತಿರುವುದು ಕಾಣಿಸುತ್ತದೆ. ಎದೆಯಲ್ಲಿ 1000 ಹೂಗಳು ಒಮ್ಮೆಲೆ ಅರಳುತ್ತವೆ. ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತವೆ. ಗಡಬಡಿಸಿ ಮಹಡಿಯಿಂದ ಇಳಿದು ಬರುವ ಆಕೆ ಒಳಬಾಗಿಲ ಮನೆಯಲ್ಲಿ ನಿಂತು ತನ್ನ ಪತಿಯನ್ನು ಎದುರುಗೊಳ್ಳಲು ಕಾತರಿಸುತ್ತಾರೆ.
ಭಾರವಾದ ಹೆಜ್ಜೆಗಳನ್ನು ಬದಲಿಸುತ್ತಾ ಹಜಾರಕ್ಕೆ ಕಾಲಿರಿಸಿದ ಕುರೈಶ್ ಗೋತ್ರದ ಬಲುಗಟ್ಟಿ ಸರದಾರ ಮುತಾಲಿಬರು ಸೊಸೆಯನ್ನು ಸಮಾಧಾನಿಸಬೇಕೆಂಬುದನ್ನು ಮರೆತು ತಾವೇ ಪುಟ್ಟ ಮಕ್ಕಳಂತೆ ಗೊಳೋ ಎಂದು ಸ್ವರವೆಬ್ಬಿಸಿ ಅಳಲಾರಂಭಿಸುತ್ತಾರೆ. ಮತ್ತಲ್ಲಿನ್ನೇನೂ ಉಳಿಯುವುದಿಲ್ಲ. ವಿಧವೆ ಅಮೀನಾರ ಕಣ್ಣೀರು ಮಾತ್ರವಲ್ಲ, ಬದುಕುವ ಆಸೆಯು ಬತ್ತಿ ಹೋಗುತ್ತದೆ. ದುಃಖದಿಂದ ಬಸವಳಿಯುವ ಅಮೀನಾರನ್ನು ಬದುಕು ಮುರಿದುಕೊಳ್ಳದಂತೆ ತಡೆದದ್ದು ಹೊಟ್ಟೆಯಲ್ಲಿದ್ದ 3 ತಿಂಗಳ ಮಗುವೊಂದು ಮಾತ್ರ. ಕಾಲ ಯಾರನ್ನೂ ಕಾಯುವುದಿಲ್ಲ. ಪ್ರವಾದಿ ಯೇಸು ಕ್ರಿಸ್ತರು ನಿರ್ಗಮಿಸಿ ಸುಮಾರು 540 ವರ್ಷಗಳೇ ಕಳೆದು ಹೋಗಿದ್ದವು. ಬಸುರಿ ತಾಯಿ ಅಮೀನಾ ಸುಂದರ ಸೋಮವಾರದಂದು ಬೆಳದಿಂಗಳ ಚಂಡಿನಂತಹ ಮುಖ ಕಾಂತಿಯುಳ್ಳ ಮೋಹಕ ಮಗುವೊಂದಕ್ಕೆ ಜನ್ಮ ನೀಡಿದ್ದಾರೆ. ಈ ಶುಭವಾರ್ತೆಯನ್ನು ಕೇಳಿದ ಮಾವ ಮುತಾಲಿಬರು ಮಗುವಿಗೆ ಮುಹಮ್ಮದ್ ಎಂದು ನಾಮಕರಣ ಮಾಡುತ್ತಾರೆ. ಎಂದರೆ ಎಲ್ಲರಿಂದ ಹೊಗಳಿಸಿಕೊಳ್ಳುವವನು, ಎಲ್ಲದರಲ್ಲೂ ಅವ ಸಮರ್ಥನು, ದೇವರಿಗೆ ಪ್ರಿಯನು, ಆದ್ದರಿಂದಲೇ ಅವನು ಲೋಕಪ್ರಿಯನು. ಅವನೇ ಬೆಳಕು, ಅವನೇ ಬೆಳಗು. ಅಬ್ದುಲ್ಲಾರ ಅನಿರೀಕ್ಷಿತ ಮರಣದ ಬಳಿಕ ಅಮೀನಾರ ಮುಖದಲ್ಲಿ ಬೆಳಕೇ ಮೂಡದಿರುವುದನ್ನು ನಿತ್ಯ ಕಾಣುತ್ತಿದ್ದ ಸೇವಕಿ ಉಮ್ಮು ಐಮನ್ ಒಂದು ಸಲಹೆ ನೀಡುತ್ತಾರೆ. ಪತಿಯ ಗೋರಿಯನ್ನಾದರೂ ಒಮ್ಮೆ ಕಣ್ಣಾರೆ ನೋಡಿಕೊಂಡು ಬಂದರೆ ಮನಸ್ಸಿಗೆ ಸ್ವಲ್ಪವಾದರೂ ಸಮಾಧಾನ ಸಿಗಬಹುದು ಎಂದು ಸಲಹೆ ನೀಡುತ್ತಾರೆ. ಸ್ವತಃ ಅಮೀನಾಗೂ ಆ ಆಸೆ ಇತ್ತು. ಆದರೆ ಅಷ್ಟು ದೂರ ಹೆಣ್ಣೊಬ್ಬಳು ಹೋಗಿ ಬರುವುದೆಂದರೆ ಸುಲಭದ ಮಾತಲ್ಲ. ಗುರುತಿನ ಯಾವುದಾದರೂ ವರ್ತಕರ ತಂಡದ ಜೊತೆಗೆ ಹೋಗಿ ಬರುವುದಾದರೆ ಆ ಅಪಾಯವಿರುವುದಿಲ್ಲ ಎಂದು ಉಮ್ಮು ಐಮನ್ ಪರಿಹಾರವನ್ನು ಸೂಚಿಸುತ್ತಾರೆ. ಉಮ್ಮು ಐಮನ್ ಜೊತೆಗೆ ಅಮೀನಾ ಪುಟ್ಟ ಮಗನನ್ನು ಕರೆದುಕೊಂಡು ಆ ವರ್ತಕರ ತಂಡವನ್ನು ಸೇರಿಕೊಳ್ಳುತ್ತಾರೆ. ಮಕ್ಕಾದಿಂದ ಯಸ್ರಿಬ್ಗೆ 3-4 ವಾರಗಳ ದಾರಿ. ಬಿರು ಬಿಸಿಲಿನ ದಿನಗಳು ಅವು. ಬಿಸಿ ಹೊಗೆಯುಗುಳುವ ಬಂಡೆ ಪರ್ವತಗಳನ್ನು, ಪದರು ಕಣಿವೆಗಳ ಕಡಿದಾದ ಇಳಿಜಾರುಗಳನ್ನು, ಪಾದಗಳನ್ನು ಸುಡುವ ಮರಳಿನ ವಿಶಾಲ ಮೈದಾನಗಳನ್ನು ದಾಟುತ್ತಾ ಸಾಗಿ ಬಂದಿದ್ದರಿಂದ ಅಮೀನಾರ ದೇಹದ ಶಕ್ತಿಯೆಲ್ಲ ಉಡುಗಿ ಹೋಗಿದ್ದವು. ಕೈಗಳೆಲ್ಲ ಕಪ್ಪಾಗಿದ್ದವು, ಮುಖವೆಲ್ಲ ಉರಿಯುತ್ತಿತ್ತು, ಪಾದಗಳಲ್ಲಿ ಬೊಕ್ಕೆಗಳೆದ್ದಿದ್ದವು. ಆದರೆ ಅಚ್ಚರಿ ಎಂದರೆ ಅವರು ಗಮನಿಸಿದಂತೆ ಮುದ್ದು ಮಗನ ಮುಖದಲ್ಲಿ ಆಯಾಸದ ಯಾವ ಎಳೆಯೂ ಕಾಣಿಸುತ್ತಿರಲಿಲ್ಲ. 1 ತಿಂಗಳು ನಡೆಯಲೂ ಸಿದ್ಧ ಎನ್ನುವಂತಿದ್ದವು ಅವನ ಪ್ರಶಾಂತ ಕಣ್ಣಾಲಿಗಳು. ಬಳಿಕ ಬಹಳ ಹತ್ತಿರದಲ್ಲೇ ಇದ್ದ ಪತಿಯ ಗೋರಿ ದರ್ಶನ ಮಾಡುತ್ತಾರೆ. ಅದುವರೆಗೆ ಮಗನೆದುರು ಎಂದೂ ಕಣ್ಣೀರಿಡದಿದ್ದ ತಾಯಿ
ಆ ಆದರೆ ಆ ದಿನಗಳಲ್ಲಿ ಅಮೀನಾರ ದೇಹಸ್ಥಿತಿ ತೀರಾ ಹದಗೆಡುತ್ತದೆ. ಜ್ವರದಿಂದ ಮೈಯೆಲ್ಲವೂ ಕಾದ ಕೆಂಡವಾಗಿರುತ್ತದೆ. ಅದರ ಜೊತೆಗೆ ಸಹಿಸಲಸಾಧ್ಯ ಹೊಟ್ಟೆ ನೋವು ಕಾಡಿಸುತ್ತದೆ. ಕೈಕಾಲುಗಳ ಬಲವೇ ಕುಸಿದಿರುತ್ತದೆ. ಆದರೂ ಮರುಪ್ರಯಾಣ ಬೆಳೆಸುವ ಅಮೀನಾರ ದೇಹಸ್ಥಿತಿ ತೀರಾ ಹದಗೆಡುತ್ತದೆ. ನಸುಗತ್ತಲ ನಡುವೆ ಊರೊಳಗೆ ಬರುತ್ತಿರುವ ಯಾರು ಅಪರಿಚಿತರನ್ನು ಕಂಡ ಅಪವಾದ ಹಳ್ಳಿ ಮಂದಿ ಅಚ್ಚರಿ ಪಡುತ್ತಾರೆ. ಭಯವೂ ಆಗುತ್ತದೆ. ಆದರೆ ಸ್ವಲ್ಪವೇ ಹೊತ್ತಿನ ಬಳಿಕ ಅವರಿಗೆ ಪರಿಸ್ಥಿತಿಯ ಗಾಂಭೀರ್ಯತೆ ಅರ್ಥವಾಗುತ್ತದೆ. ಅಮೀನಾರನ್ನು ಎತ್ತಿಕೊಂಡ ಮೂವರು ಹೆಂಗಸರು ಪುಟ್ಟದೊಂದು ಗುಡಿಸಿಲಿನೊಳಗೆ ಹೋಗಿ ಚಾಪೆ ಹಾಸಿ ಮಲಗಿಸುತ್ತಾರೆ. ಎಷ್ಟೇ ಹೊತ್ತಾದರೂ ಅಮೀನಾ ಚೇತರಿಸಿಕೊಳ್ಳುವುದಿಲ್ಲ. ಒಮ್ಮೆಲೆ ಮನೆಯೊಳಗಿನ ಹೆಂಗಸರೆಲ್ಲ ಒಟ್ಟಾಗಿ ಅಳುವ ಸ್ವರ ಕೇಳಿಸುತ್ತದೆ. ಎಂಟು ವರ್ಷದ ಬಾಲಕ ಮುಹಮ್ಮದ್ ಎರಡನೆಯ ಬಾರಿಗೆ ತಬ್ಬಲಿಯಾಗಿದ್ದ. ಸಂಬಂಧಿಯೂ ಆಗಿರುವ ಪರಿಚಿತ ವರ್ತಕರೊಬ್ಬರ ಜೊತೆಗೆ ಮನೆಗೆ ಮರಳಿದ್ದ. ಮುದ್ದಿನ ಮೊಮ್ಮಗನನ್ನು ಎತ್ತಿ ಮುದ್ದಿಸುವಷ್ಟು ಧೈರ್ಯವನ್ನು ಕಳೆದುಕೊಂಡಿದ್ದ 80ರ ಮುದುಕ ಮುತಾಲಿಬರು ಒಳಮನೆಯಲ್ಲೇ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಬದುಕಿನಲ್ಲಿ ಅವರಿಗುಳಿದಿದ್ದ ಆಸಕ್ತಿಗಳೆಲ್ಲ ಸತ್ತು ಹೋಗುತ್ತವೆ. ಮೊಹಮ್ಮದರಿಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ಆಗಿದ್ದ ಕಾಬಾ ಆರಾಧನಾಲಯದ ಅನಭಿಷಕ್ತ ಮುಕ್ತೇಸರ ಮುತಾಲಿಬರು ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡ ಅನಾಥನ ಭವಿಷ್ಯವನ್ನು ಕಲ್ಪಿಸಿಕೊಳ್ಳಲಾಗದೆ ಅವನ ನೋವು ತುಂಬಿದ ಕಣ್ಣುಗಳನ್ನು ದಿಟ್ಟಿಸಲಾಗದೆ, ಅವನೆದುರು ಅಳಲಾಗದೆ, ಅವನೊಂದಿಗೆ ಆಡಲಾಗದೆ, ಅವನಿಗಾಗಿ ಏನೂ ಮಾಡಲಾಗದೆ ದಿನದಿಂದ ದಿನಕ್ಕೆ ಕೊರಗುತ್ತಾರೆ. ಕೊನೆಗೊಂದು ದಿನ ಇವನನ್ನು ಸಾಕಿ ಸಲಹಿ ಬೆಳೆಸುವ ಬಲು ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಹಿರಿ ಮಗ ಅಬೂ ತಾಲಿಬರಿಗೊಪ್ಪಿಸಿ ಕಣ್ಣು ಮುಚ್ಚುತ್ತಾ के रो रहा है मोहम्मद के शहर में, क्यों आके रो रहा है मोहम्मद के शहर में, क्यों आके रो रहा है मोहम्मद के शहर में, क्यों आके रो रहा है मोहम्मद के शहर में, क्यों आके रो रहा है मोहम्मद के शहर में। ಮಕ್ಕಾ ನಿವಾಸಿಗಳೆಲ್ಲರ ಪ್ರೀತಿಯ ಅಪ್ಪುಗೆಯಲ್ಲೇ ಬೆಳೆದಿದ್ದ ಎಲ್ಲರಂತಿಲ್ಲದ ಬಾಲಕ ಈಗ ಬಾಲಕನಲ್ಲ. 23ರ ಹೊಸ್ತಿಲ ಮೇಲೆ ನಿಂತು ಚಿಗುರು ಮೀಸೆಯ ಮೊನೆಯಲ್ಲಿ ಯೌವನ ಚಿಮ್ಮಿಸುವ ಸ್ಫುರದ್ರೂಪಿ ಯುವಕ. ಮಕ್ಕಾಪೇಟೆಯ ನಡುವಿರುವ ದೊಡ್ಡಪ್ಪನವರ ಮಂಡಿಯಲ್ಲಿ 7-8 ವರ್ಷಗಳಿಂದ ದುಡಿಯುತ್ತಿದ್ದ ಅನುಭವಿ ಮಾರಾಟಗಾರ. ವ್ಯಾಪಾರದಲ್ಲಿ ಅಬೂ ತಾಲಿಬರು ಇಳಿದು ಜಾರುತ್ತಿದ್ದ ದಿನಗಳು. ಆದರೆ ತಮ್ಮ ವ್ಯಾಪಾರಕ್ಕಿಂತಲೂ ತಮ್ಮ ಸಹಾಯಕನ ಭವಿಷ್ಯದ ಬಗ್ಗೆಯೇ ಆತಂಕ. ತಮ್ಮ ಸೋದರ ಪುತ್ರನನ್ನು ತಮಗಿಂತಲೂ ದೊಡ್ಡ ವರ್ತಕರೊಬ್ಬರ ಸಹಾಯಕನನ್ನಾಗಿ ಕಳುಹಿಸಿದರೆ ಹೇಗೆ ಎಂದು ಚಿಂತಿಸುತ್ತಿದ್ದವರ ನೆರವಿಗೆ ಬಂದವರು ಮಕ್ಕಾದ ಪ್ರಖ್ಯಾತ ಸಿರಿವಂತೆ ವರ್ತಕಿ ಖದೀಜಾ. हर दर्द के दवा है मोहम्मद के शहर में, हर दर्द के दवा
दवा है मोहम्मद के शहर में, हर दर्द की दवा है मोहम्मद के शहर में, हर दर्द की दवा है मोहम्मद के शहर में। ಖದೀಜಾ ಅಗರ್ಭ ಶ್ರೀಮಂತೆ. ಸಿರಿ ಸಂಭ್ರಮಗಳು ತುಂಬಿ ತುಳುಕುತ್ತಿದ್ದರೂ ಅವುಗಳೆಲ್ಲದರ ಒಡತಿಯ ಮುಖದಲ್ಲಿ ಸುಖದ ಗೆರೆಗಳಿಲ್ಲ. ಎರಡೆರಡು ಬಾರಿ ಮದುವೆಯಾಗಿಯೂ ಗಂಡಂದಿರನ್ನು ಕಳೆದುಕೊಂಡಿದ್ದ ದುರ್ದೈವಿ ವಿಧವೆ ಸಿಕ್ಕಿದ ಲಾಭದ ಬಹುಭಾಗವನ್ನು ಬಡ ವಿಧವೆಯರ ಮದುವೆಗಳಿಗೆ, ಅನಾಥ ಮಕ್ಕಳ ಲಾಲನೆ ಪಾಲನೆಗೆ ಬಳಸತೊಡಗಿದ್ದರು. ಈ ತ್ಯಾಗದ ಕಾರಣದಿಂದಲೇ ಅವರು ಸುತ್ತಮುತ್ತಲೆಲ್ಲ ತಾಹಿರಾ ಎಂದು ಕರೆಯಲ್ಪಡುತ್ತಿದ್ದದ್ದು. ನನಗೆ ಅವರನ್ನೊಮ್ಮೆ ಕಾಣಬೇಕು. ಕರೆದುಕೊಂಡು ಬಾ. ಆಯಿತು ಒಡತಿ, ಕರೆದುಕೊಂಡು ಬರುತ್ತೇನೆ. ಹೆಣ್ಣೊಬ್ಬಳ ನಾಚಿಕೆ, ವಿಧವೆಯೊಬ್ಬಳ ಬಯಕೆ, ಸಿರಿವಂತಿಕೆಯ ಗಾಂಭೀರ್ಯ, ಆಡಳಿತದ ದರ್ಪ ಇವೆಲ್ಲವೂ ಎರಕ ಹೊಯ್ದ ಸುಮಾರು 38ರ ಖದೀಜಾರ ಧ್ವನಿಯಾಗಿತ್ತು ಅದು. क्यों आके रो रहा है मोहम्मद के शहर में, क्यों आके रो रहा है मोहम्मद के शहर में, क्यों आके रो रहा है मोहम्मद के शहर में, क्यों आके रो रहा है मोहम्मद के शहर में, क्यों आके रो रहा है मोहम्मद के शहर में। ಖದೀಜಾ ದಿಕ್ಕನೆ ಎದ್ದು ನಿಂತು ಬಿಟ್ಟಿದ್ದರು. ಗಂಭೀರವಾಗಿ ಹೆಬ್ಬಾಗಿಲನ್ನು ದಾಟಿ ಅಂಗಳದತ್ತ ಹೆಜ್ಜೆ ಬದಲಿಸುತ್ತಾ ಬರುತ್ತಿದ್ದ ತರುಣನನ್ನು ಕಾಣುತ್ತಿದ್ದಂತೆಯೇ ಎದೆ ಬಡಿತ 100 ದಾಟಿದವು. ಹೆಚ್ಚು ಎತ್ತರವೂ ಅಲ್ಲದ, ಹೆಚ್ಚು ಕುಳ್ಳೂ ಅಲ್ಲದ, ಕಟ್ಟು ಮಸ್ತಿನ ಪುರುಷನ ದೇಹ ತುಂಬೆಲ್ಲ ಹರಿದು ಪುಟಿಯುವ ಯೌವನ. ಹತ್ತಿರ ಬಂದಾಗ ಕಾಣಿಸಿದ್ದು ಹಾಲು ಮುಖದಲ್ಲಿ ಶಾಂತಿ ಸೂಸುವ ಬೆಳದಿಂಗಳು. ಗುಂಗುರು ಕೂದಲು, ಅಗಲವಾದ ಹಣೆ, ಪರಸ್ಪರ ದೂರದಲ್ಲಿ ಸಪೂರವಾಗಿ ತಿದ್ದಿದಂತಿರುವ ಹುಬ್ಬುಗಳು, ಮೋಹಕ ಕಣ್ಣುಗಳಲ್ಲಿ ಕೂದಲಿನಷ್ಟು ಸಪೂರವಾದ ಕೆಂಪು ನರಗಳು. ಎದುರು ಬಂದ ನಿಂತ ಸುಂದರ ಪುರುಷ ವಂದನೆ ಸಲ್ಲಿಸುವಾಗ ಕೇಳಿಸಿದ್ದು ಗಂಭೀರ ಕಾವ್ಯ. ನೀವು ನನ್ನನ್ನು ಬರ ಹೇಳಿದಿರಂತೆ. ಹೌದು, ತಮಗೆ ಸಮ್ಮತವೇ? ನನ್ನ ಕರ್ತವ್ಯವೇನು? ಎಲ್ಲ ವರ್ತಕರಂತೆ ಮಕ್ಕಾದಿಂದ ಖರೀದಿಸಿದ ಸರಕುಗಳನ್ನು ಒಯ್ದು ಬೇರೆ ಬೇರೆ ದೇಶಗಳಲ್ಲಿ ಮಾರಾಟ ಮಾಡುವುದು, ಮಕ್ಕಾದ ಜನರಿಗೆ ಅವಶ್ಯವಿರುವ ಸರಕುಗಳನ್ನು ಅಲ್ಲಿಂದ ಖರೀದಿಸಿ ತಂದು ಇಲ್ಲಿಯ ಮಂಡಿಯಲ್ಲಿ ಮಾರಾಟ ಮಾಡುವುದು, ನಿಮ್ಮ ಕೆಲಸಗಳಿಗೆ ಪ್ರತಿಯಾಗಿ ಹೆಚ್ಚಿನ ಪ್ರತಿಫಲ ನೀಡುವ ವಾಗ್ದಾನ ಮಾಡುವುದು. ಸರಿ, ನನಗೆ ಸಮ್ಮತವಿದೆ. ನಿಮ್ಮ ಸಹಾಯಕ್ಕೆ ಮೈಸರನೂ ಇರುವನು. ಒಳ್ಳೆಯದು. दुख दर्द अलम गम कटते हैं, सज के भटते हैं, दुख दर्द अलम गम कटते हैं, हंसने के सज के भटते हैं, दुख दर्द अलम गम कटते हैं, हंसने के सज के भटते हैं। मोहम्मद के शहर में, मोहम्मद के शहर में, मोहम्मद के शहर में, मोहम्मद के शहर में, मोहम्मद के शहर में। ಮುಂದೇನೋ ಮಹತ್ವವಾದುದು ನಡೆಯಲಿರುವುದು. मोहम्मद के शहर में, मोहम्मद के शहर में, मोहम्मद के शहर में। हर दर्द की दवा है मोहम्मद के शहर में, हर दर्द की दवा है मोहम्मद के शहर में, हर दर्द की दवा है मोहम्मद के शहर में, हर दर्द की दवा है मोहम्मद के शहर में, हर दर्द की दवा है मोहम्मद के शहर में। ಮಕ್ಕಾದ ಸುಪ್ರಸಿದ್ಧ 4 ಪೇಟೆಗಳಲ್ಲಿ ಮಳಿಗೆಗಳನ್ನು ತೆರೆಯುವವರೆಲ್ಲ ಸಿರಿವಂತ ವರ್ತಕರೇನೂ ಅಲ್ಲ, ಅಂತೆಯೇ ಸ್ಥಳೀಯ ನಿವಾಸಿಗಳೆಲ್ಲ ವರ್ತಕರೂ ಅಲ್ಲ. 10 ಹಲವು ಗೋತ್ರಗಳಲ್ಲಿ ಹಂಚಿ ಹೋಗಿರುವ ಅಲೆಮಾರಿ ಜನಾಂಗದ ಸದಸ್ಯರು ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಗೋತ್ರವೆಂದರೆ ಅತಿ ಅಭಿಮಾನ. ಗೋತ್ರಕ್ಕೆ ಅವಮಾನವಾಗುವುದನ್ನು ಕಿಂಚಿತ್ತೂ ಸಹಿಸರು. ಆದ್ದರಿಂದಲೇ ಅಲ್ಲಿ ನಿತ್ಯ ಹೊಡೆದಾಟ.
ವರ್ಷಕ್ಕೆ 4ರಂತೆ ನಡೆಯುತ್ತಿದ್ದ ಕಾದಾಟಗಳಲ್ಲಿ ಬರಿಗೈಯಾಗುವ ವರ್ತಕರಿಗೂ ಅಲ್ಲಿ ಭರವಿಲ್ಲ. ಆದರೆ ಸ್ವಾಭಿಮಾನಕ್ಕಾಗಿ ತಲೆ ಕತ್ತರಿಸಿಕೊಳ್ಳಲೂ ತಯಾರಿರುತ್ತಿದ್ದ ಅರಬರು ಬೇರೆಯವರ ಆಳಾಗಿ ದುಡಿಯಲೊಪ್ಪದೆ ಸಿರಿವಂತ ಬಡ್ಡಿ ವ್ಯಾಪಾರಿಗಳಿಗೆ 5 ನಾಣ್ಯಕ್ಕೆ ತಿಂಗಳಿಗೆ 1 ನಾಣ್ಯದಂತೆ ಬಡ್ಡಿ ತೆತ್ತು ಹಣ ಸಾಲ ಪಡೆದು ವ್ಯಾಪಾರ ಮುಂದುವರಿಸುತ್ತಿದ್ದರು. ಈ ಸಂಗತಿ ಅರಿವಾದಾಗ ಮುಹಮ್ಮದರ ಮನಸ್ಸು ಕರಗುತ್ತದೆ. ನಿಮ್ಮದು ತಪ್ಪು ಎಂದರೆ ಬಡ್ಡಿ ವ್ಯಾಪಾರಿಗಳು ಒಪ್ಪುವರಲ್ಲ ಎಂಬ ಕಹಿ ಸತ್ಯ ಅವರಿಗೆ ತಿಳಿದಿತ್ತು. ಅದೆಷ್ಟೋ ಮನೆತನಗಳು ಬದುಕುತ್ತಿರುವುದೇ ಬಡ್ಡಿ ವ್ಯಾಪಾರಗಳಿಂದ. ಅದು ಕೆಲವು ಮನೆತನಗಳ ಕುಲಕಸುಬು ಕೂಡ ಆಗಿತ್ತು. ಸ್ವತಃ ಮುಹಮ್ಮದರ ದೊಡ್ಡಪ್ಪ ಅಬೂಲಹಬರೇ ಮಕ್ಕಾಪೇಟೆಯ ಬಡ್ಡಿ ವ್ಯಾಪಾರಿಗಳ ಗೌರವಾನ್ವಿತ ಮುಖಂಡರು. ಮುಹಮ್ಮದರು ಪರ್ಯಾಯ ದಾರಿ ಹುಡುಕಿದರು. ತಮ್ಮ ಮಾಲಕಿ ಖತೀಜಾರವರ ಅನುಮತಿ ಪಡೆದು ಒಂದಿಷ್ಟು ಸರಕುಗಳನ್ನು ತಮ್ಮ ಪರಿಚಯದ ಬಡ ವ್ಯಾಪಾರಿಗಳಿಗೆ ಸಾಲ ರೂಪದಲ್ಲಿ ನೀಡಿದರು. ಮುಹಮ್ಮದರ ಈ ಕ್ರಮವು ಕೆಲವು ಬಡ್ಡಿ ವ್ಯಾಪಾರಿಗಳಿಗೆ ಇಷ್ಟವಾಗಲಿಲ್ಲವಾದರೂ ಎಲ್ಲರಂತಲ್ಲದ ಮುಹಮ್ಮದರನ್ನು ಆಕ್ಷೇಪಿಸುವ ಗೋಜಿಗೆ ಹೋಗಲಿಲ್ಲ. ढूंढा खुदा को ढूंढने वालों ने हर जगह, ढूंढा खुदा को ढूंढने वालों ने हर जगह, ढूंढा खुदा को ढूंढने वालों ने हर जगह, लेकिन खुदा मिला है मोहम्मद के शहर में, लेकिन खुदा मिला है मोहम्मद के शहर में, मोहम्मद के शहर में, मोहम्मद के शहर में, मोहम्मद के शहर में, मोहम्मद के शहर में. ಈ ನಡುವೆ ಅಂಗಡಿ ಬೀದಿಯಲ್ಲಿರುವ ಅಷ್ಟೇನು ಪ್ರಭಾವಶಾಲಿಯಾಗಿರದ ಸಜ್ಜನ ಹಿರಿಯರೊಬ್ಬರು ಆಗಾಗ್ಗೆ ಊರ ಸುತ್ತಲೂ ಕೋಟೆಯಂತೆ ನಿಂತಿರುವ ಬೆಟ್ಟಗಳ ಗುಹೆಗಳಲ್ಲಿ ಧ್ಯಾನಕ್ಕೆ ಹೋಗಿ ಬರುತ್ತಿರುವುದನ್ನು ಮುಹಮ್ಮದರು ಗಮನಿಸಿದ್ದರು. ಅವರೊಬ್ಬರೇ ಅಲ್ಲ, ಇನ್ನೂ ಕೆಲವರು ತಮ್ಮೆದುರು ಯಾವುದೇ ವಿಗ್ರಹಗಳನ್ನು ಇರಿಸಿಕೊಳ್ಳದೆ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿರುವುದು ಊರವರಿಂದ ಬಹಳ ಗುಟ್ಟಾಗಿಯೇನೂ ಉಳಿದಿರಲಿಲ್ಲ. ಪೂರ್ವ ಪ್ರವಾದಿಗಳಲ್ಲೊಬ್ಬರಾಗಿದ್ದ ಅಬ್ರಾಹಾಮರ ಬೆಂಬಲಿಗರಾಗಿದ್ದ ಅವರಲ್ಲಿ ಕೆಲವರು ಯಹೂದಿ ಧರ್ಮವನ್ನು ಹಚ್ಚಿಕೊಂಡಿದ್ದರೆ ಇನ್ನು ಕೆಲವರು ಕ್ರೈಸ್ತ ಧರ್ಮವನ್ನು ಹಚ್ಚಿಕೊಂಡವರು. ಯಾವುದನ್ನೂ ಒಪ್ಪಿಕೊಳ್ಳದ ಪ್ರಕೃತಿ ಆರಾಧಕರೂ ಇದ್ದರು. ಇದೇ ಸಮಯದಲ್ಲಿ ಮೊಹಮ್ಮದರು ವ್ಯಾಪಾರದ ಬಿಡುವಿನ ವೇಳೆಯಲ್ಲಿ ಗುಹೆ ಒಂದರ ಒಳಗೆ ಒಂಟಿಯಾಗಿ ಕುಳಿತು ಏಕಾಗ್ರತೆಯಿಂದ ಧ್ಯಾನಿಸುವ ಹವ್ಯಾಸ ಆರಂಭಿಸುತ್ತಾರೆ. ಜನರನ್ನ ಯಾಕೆ ಹೀಗಿರುವರು, ತಾವೇಕೆ ಹೀಗಿರುವುದು, ತಮಗೇಕೆ ಎಲ್ಲರಂತಿರಲು ಸಾಧ್ಯವಾಗದು? ತಾವೇನು ಓದು ಬರಹ ಕಲಿತವರಲ್ಲ. ತಮ್ಮಿಂದ ಓದಲಾಗದ ಗ್ರಂಥಗಳಲ್ಲಿ ನಿಜವಾಗಿಯೂ ನಿಜ ಇರಬಹುದೇ? ಯಾವ ಗ್ರಂಥದ ಬೋಧನೆಗಳು ಹೆಚ್ಚು ಸರಿಯಾಗಿರುವುದು? ತಾವು ಅರ್ಥ ಮಾಡಿಕೊಂಡಂತೆ
ಯಹೂದಿಗಳಾಗಲಿ ಕ್ರೈಸ್ತರಾಗಲಿ ಬಹುದೇವಾರಾಧಕರೇನೂ ಅಲ್ಲ. ಆದರೂ ಅವರೇಕೆ ಪರಸ್ಪರ ವಿರೋಧಿಸುತ್ತಿರುವರು? ಯಾರ ದಾರಿ ನೇರ, ಯಾವುದು ಸತ್ಯ? ಸತ್ಯವೆಂದರೆ ಏನು? ಎಲ್ಲವೂ ಉತ್ತರ ಕಾಣದ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಯಾರಿಗೆ ತಿಳಿದಿರಬಹುದು? ಆಕಾಶಕ್ಕೆ ತಿಳಿದಿರಬಹುದೇ? ಭೂಮಿಗೆ, ಬೆಟ್ಟಗಳಿಗೆ? ಓ ಆಕಾಶವೇ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಓ ಭೂಮಿಯೇ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಓ ಗಾಳಿಯೇ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಮುಟ್ಟಲು ಸಿಗದ ಬೀಸುವ ಗಾಳಿಗೆ ಮರಳುಗಳು ನೆಲಬಿಟ್ಟು ಮೇಲೆ ಹಾರುವುದು ಹೇಗೆ? ಬೆಟ್ಟಗಳು ಯಾವ ಕಾರಣಕ್ಕೆ ಎದ್ದು ನಿಂತಿರುವುದು? ನೀರೇಕೆ ನೆಲದ ಒಳಗಿರುವುದು? ಅವೆಲ್ಲವೂ ಅಲ್ಲಲ್ಲೇ ಇರುವುದೇಕೆ? ಇವೆಲ್ಲವುಗಳೆಲ್ಲದರ ನಡುವೆ ನಾನು ಇರುವುದು ಯಾಕೆ? ನಾನು ಯಾರು? ನಾನು ಯಾರು? ತಾಯಿ ಏಕೆ ನನ್ನನ್ನು ಹೆತ್ತರು? ಪ್ರಶ್ನಿಸಿದರೆ ದೇವರ ಆಟವೆನ್ನುವರಲ್ಲ. ಯಾಕೆ? ದೇವರೇಕೆ ಆಟ ಆಡಬೇಕು? ಯಾರನ್ನು ಸಂತೋಷಪಡಿಸಲು? ಸ್ವತಃ ಸಂತೋಷ ಪಟ್ಟುಕೊಳ್ಳಲು? ಯಾವ ದೇವರು? ಅವನು ಹೇಗಿರುತ್ತಾನೆ? ಗಂಡಸೆ ಅಥವಾ ಹೆಂಗಸೆ? ಕಾಬಾದ ಒಳಗಿರುವ ಎಲ್ಲ ವಿಗ್ರಹಗಳು ದೇವರುಗಳೇ? ಹಾಗಾದರೆ ಎಷ್ಟು ದೇವರುಗಳು? ದೇವರನ್ನು ಸಣ್ಣವನು ದೊಡ್ಡವನು ಎಂದು ವ್ಯತ್ಯಾಸಗಳಿರುವುದೇ? ಹಾಗಾದರೆ ದೇವರಿಗೂ ನನ್ನಂತೆ ಆಯಾಸವಾಗುವುದೇ? ಆಯಾಸವಾಗುವಂತಹ ಯಾವ ಕೆಲಸಗಳನ್ನು ಅವನು ಮಾಡುತ್ತಿರುವನು? ತನ್ನಂತೆ ಆಡು ಮೇಯಿಸುವನೇ? ದೊಡ್ಡಪ್ಪನಂತೆ ವ್ಯಾಪಾರ ಮಾಡುವನೇ? ಯುದ್ಧ ಮಾಡುತ್ತಿರುವನೇ? ಯಾರ ವಿರುದ್ಧ ಯುದ್ಧ ಮಾಡುವನು? ಯುದ್ಧದಲ್ಲಿ ಅವನು ಕೊಲ್ಲುವುದು ಯಾರನ್ನು? ತಾನೇ ಸೃಷ್ಟಿಸಿದ ಜೀವಿಗಳನ್ನೇ ಕೊಲ್ಲುವುದೇ ಆಗಿದ್ದರೆ ಸೃಷ್ಟಿಸುವ ಅಗತ್ಯವೇನಿತ್ತು? ಸೃಷ್ಟಿಸುವುದು ಮತ್ತು ನಾಶಪಡಿಸುವುದು ಅವನಿಗೊಂದು ಆಟವೇ? ಅವನ ಆಟಕ್ಕೆ ಜೀವಿಗಳೆಲ್ಲ ನೋವು ಅನುಭವಿಸುವುದು ಯಾಕೆ? ದೇವರು ಎಲ್ಲರಿಗಿಂತಲೂ ಬಲಿಷ್ಠನಾಗಿರುವುದರಿಂದ ಅವನಿಗೆ 4 ಕೈಗಳು, 8 ಕಾಲುಗಳು, ದೊಡ್ಡ ದೊಡ್ಡ ರೆಕ್ಕೆಗಳು, ಉದ್ದ ಉದ್ದ ಕೊಕ್ಕುಗಳು ಇರಬಹುದೇ? ಅಥವಾ ದೇವರು ಅವಾವುದೂ ಇಲ್ಲದ ನಿರಾಕಾರನೇ? ಓ ದೇವರೇ, ನೀನು ನಿಜವಾಗಿಯೂ ಯಾರು? ನೀನು ಹೇಗಿರುವೆ? ನನ್ನಂತೆ ಅಲ್ಲದಿದ್ದರೆ ನನಗೆ ಉತ್ತರ ಕೊಡು. ಇದು ಸಾಧ್ಯವೇ ನಫೀಸಾ? ಇದು ಸಾಧುವೆ? ತಮಗಿಂತಲೂ 15 ವರ್ಷಗಳಷ್ಟು ಸಣ್ಣವರು ಅವರು. ಅವರಿಗಿನ್ನೂ 25. ಇದುವರೆಗೆ ಒಂದು ಬಾರಿಯೂ ಮದುವೆಯಾಗಿರದ ತರುಣ. ತಾವು 2 ಬಾರಿ ಮದುವೆಯಾಗಿಯೂ ಗಂಡಂದಿರನ್ನು ಕಳೆದುಕೊಂಡಿದ್ದ 40 ವಿಧವೆ, 3 ಮಕ್ಕಳ ತಾಯಿ. ತನ್ನದು ಅತ್ಯಾಸೆ ಅಲ್ಲವೇ? ಇದು ಸಾಧ್ಯವೂ ಹೌದು, ಸಾಧುವೂ ಹೌದು. ನಿಮ್ಮ ಆಸೆ ಯಾವುದೇ ಬಗೆಯಲ್ಲೂ ಪಾಪವೆನಿಸದು. ನೀವು ಬಯಸುತ್ತಿರುವುದು ಹಾಸಿಗೆಯನ್ನು ಸುಖವಾಗಿ ಹಂಚಿಕೊಳ್ಳಬಲ್ಲ ಚೆಲುವನ್ನಲ್ಲ, ನಿಮ್ಮ ಮಿಕ್ಕುಳಿದ ಬದುಕಿಗೆ ಜೊತೆ ನೀಡಬಲ್ಲ ಸಂಗಾತಿ ಒಬ್ಬರನ್ನ. ಅವರು ಸಮ್ಮತಿಸುವರೇ? ಆ ಹೊಣೆ ನನ್ನದು.
ಯಾಕಾದರೂ ಮದುವೆ ಆಗಬಾರದು? ಒಂದು ಒಂಟೆಯ ಯಜಮಾನನೂ ಅಲ್ಲದ ನಾನು ಯಾವ ಧೈರ್ಯದಿಂದ ಹೆಣ್ಣಿನ ಮನೆ ಬಾಗಿಲು ಬಡಿಯಲಿ? ಸೂಕ್ತವಾಗಿರುವ ಹೆಣ್ಣೊಬ್ಬಳು ತಮ್ಮ ಮನದ ಬಾಗಿಲು ಬಡಿದರೆ ಕದ ತೆರೆಯುವೀರಾ? ತಮ್ಮ ಮನದ ಬಾಗಿಲು ಬಡಿದ ಹೆಣ್ಣಿಗೆ ಕದ ತೆರೆಯುವೀರಾ? ದೊಡ್ಡಪ್ಪ ಬಯಸಿದರೆ ಮಾತ್ರ. ಖದೀಜ ಬಯಸಿದರೆ? ಆ? ಹಾ, ಖದೀಜ ಬಯಸಿದರೆ. ಖದೀಜ ಬಯಸಿದರೆ. ದೊಡ್ಡಪ್ಪ ಬಯಸಿದರೆ. ಅಲ್ಲಿಗೆ ಮದುವೆ ಮಾತುಕತೆ ಮುಗಿದಿತ್ತು. ಗೋತ್ರದ ಹಿರಿಯರೊಂದಿಗೆ ಸಮಾಲೋಚಿಸಿದರು. ಎಲ್ಲರೂ ಸಮ್ಮತಿಸಿದರು. ಮದುವೆ ನಿಶ್ಚಯವಾಗಿಯೇ ಬಿಟ್ಟಿತು. ಊರವರೆಲ್ಲರ ಸಮ್ಮುಖದಲ್ಲಿ ಮದುವೆಯೂ ಆಯಿತು. हर दर्द की दवा है मोहम्मद के शहर में, हर दर्द की दवा है मोहम्मद के शहर में, हर दर्द की दवा है मोहम्मद के शहर में, हर दर्द की दवा है मोहम्मद के शहर में, हर दर्द की दवा है मोहम्मद के शहर में. ಬರಗಾಲದ ದಿನಗಳು ಅವು. ಒಲೆಯನ್ನೇ ಉರಿಸದೆ ಕಾಬಾದ ದೇವರುಗಳೆದುರಲ್ಲಿ ಮಂಡಿ ಊರಿ ಕಣ್ಣೀರಿಡುವ ಹೆಂಗಸರ ಸಂಖ್ಯೆಯೇ ಅಧಿಕ. ಮುದ್ದು ಮಕ್ಕಳ ತೇವವೇ ಇಲ್ಲದ ಕಣ್ಣುಗಳು ರೊಟ್ಟಿ ತುಣುಕುಗಳನ್ನು ಕಲ್ಪಿಸಿಕೊಳ್ಳುತ್ತಾ ರೆಪ್ಪೆಗಳ ಕದಗಳನ್ನು ತೆರೆದು ಕುಳಿತಿರುತ್ತಿದ್ದವು. ಇವೆಲ್ಲವನ್ನೂ ಕಾಣುತ್ತಿದ್ದ ಮೊಹಮ್ಮದರಿಗೆ ತನ್ನ ಬದುಕೇ ನಿರರ್ಥಕ ಅನಿಸತೊಡಗಿತ್ತು. ತಲೆ ಚಿಟ್ಟು ಹಿಡಿದಿತ್ತು. ಇವನ್ನೆಲ್ಲ ಪರಿಹರಿಸಲು ಏನನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ತನ್ನ ಅಸಹಾಯಕತೆಯ ಬಗ್ಗೆಯೇ ಸಿಟ್ಟು ಬರುತ್ತಿತ್ತು. ಭೂಮಿಯ ಮೇಲಿರುವವರೆಲ್ಲ ಮುಂದಿನ ದಾರಿ ಕಾಣದೆ ಕುರುಳಾಗಿರುವಾಗ ಅವರಲ್ಲಿ ಕೆಲವರಿಗಾದರೂ ನೆರವಾಗುವಷ್ಟು ಸಾಮರ್ಥ್ಯವನ್ನು ತನ್ನೊಳಗೆ ತುಂಬಬಲ್ಲ ಸರ್ವಶಕ್ತನೊಬ್ಬ ಮೇಲಿಂದಾದರೂ ಇಳಿದು ಬರಬಾರದೆ? ಅದು ಹಾಗೇ ಆಯಿತು. ಅಲ್ಲಿ ಬೆಳಕಾಯಿತು. ಧ್ಯಾನಿಸುತ್ತಿದ್ದ ಮೊಹಮ್ಮದರಿಗೆ ಮುಚ್ಚಿದ್ದ ರೆಪ್ಪೆಯೊಳಗೆ ಹೊಳೆವ ಮಿಂಚು ನುಗ್ಗಿದಂತಾಯಿತು. ತಬ್ಬಿಬ್ಬಾಗಿ ರೆಪ್ಪೆ ಅಗಲಿಸಿದವರಿಗೆ ಗುಹೆಯೊಳಗೆ ನುಗ್ಗಿ ಬಂದಿರುವ ಸೂರ್ಯ ನರ್ತಿಸುತ್ತಿರುವಂತೆ ಅನ್ನಿಸಿತು. ಗಾಬರಿಯಿಂದ ಕಣ್ಣುಚ್ಚಿಕೊಂಡರು. ಗುಹೆಯೊಳಗೆ ಮತ್ತೊಬ್ಬರಾರೋ ಇರುವಂತೆ ಭಾಸವಾಯಿತು. ಯಾರವರು? ಭಯವಾಗಿತ್ತು. ಎದೆ ಬಡಿತ 100 ದಾಟಿತ್ತು. ಮುಹಮ್ಮದರೇ! ಯಾರೋ ಕರೆದಂತಾಯಿತು. ಕರೆಯುತ್ತಿದ್ದವರು ಕಣ್ಣೆದುರೇ ನಿಂತಿರುವರೆ. ಯಾರೋ ಬಲವಾಗಿ ಒಪ್ಪಿಕೊಂಡು ಕುಲುಕಿದಂತಾಯಿತು. ನೀವು ಅಲ್ಲಾಹುವಿನ ಪ್ರವಾದಿಯಾಗಿರುವಿರಿ. ಹೇ, ನಾನೇನು ಕೇಳಿಸಿಕೊಂಡದ್ದು? ಹೇಳಿದವರ ಭುಜಗಳಲ್ಲಿ ಬೆಳ್ಳಿ ರೆಕ್ಕೆಗಳಿದ್ದುವೆ. ನಾನು ಕಾಣುತ್ತಿರುವುದಾದರೂ ಏನನ್ನು? ಕನಸು ಕಾಣುತ್ತಿದ್ದೇನೆಯೇ? ನನ್ನನ್ನು ಸೈತಾನನೇನಾದರೂ ಹಿಡಿದುಕೊಂಡಿರಬಹುದೇ? ನನಗೆ ಹುಚ್ಚು ಹಿಡಿದಿರಬಹುದೇ? ಸಾವರಿಸಿಕೊಳ್ಳುವಷ್ಟರಲ್ಲಿ ಎಲ್ಲವೂ ಮೊದಲಿನಂತಾಗಿತ್ತು. ಗುಹೆಯೊಳಗೆ ಮತ್ತದೇ ಕಪ್ಪು ಕತ್ತಲು. ಮೈಯೆಲ್ಲ ಬೆವತು ಹೋಗಿತ್ತು. ಕಣ್ಣುಗಳು ಪಟಪಟನೆ ಹೊಡೆದುಕೊಳ್ಳುತ್ತಿದ್ದವು. ಉಸಿರು ಬಾಯಿಗೆ ಬಂದಿತ್ತು. ಗುಹೆಯೊಳಗೆ ಕುಳಿತಿರಲು ಭಯ. ನಡುಗುತ್ತಿದ್ದ ಕಾಲುಗಳನ್ನೆಳೆದುಕೊಂಡು ಹೊರಬಂದರು. ಮಕ್ಕಾ ನಗರವಿಡೀ ಕತ್ತಲಲ್ಲಿ ಕರಗಿ ಹೋಗಿತ್ತು. ನನಗೆ ಹೊದಿಸಿರಿ, ನನಗೆ ಹೊದಿಸಿರಿ. ಏನಾಯಿತು ನಿಮಗೆ? ಯಾಕೆ ಹೀಗಿರುವಿರಿ? ನನಗೆ ಭಯವಾಗುವುದು. ನನಗೂ. ಯಾಕೆ? ಏನಾಯ್ತು? ನಾನು ನೋಡಿದೆ. ಏನನ್ನು? ನೀವು ಏನನ್ನು ನೋಡಿದಿರಿ? ನಾನು ಕೇಳಿಸಿಕೊಂಡೆ. ಏನನ್ನು ಕೇಳಿಸಿಕೊಂಡಿರಿ? ನಿನ್ನೆಯವರೆಗೆ ಕಂಡಿರದ ನೋಟವನ್ನು ಕಂಡೆ. ಇದುವರೆಗೆ ಕೇಳಿಸಿರದಿದ್ದ ಮಾತನ್ನು ಕೇಳಿದೆ.
ಕೆಟ್ಟ ಕನಸೇನಾದರೂ ಬಿತ್ತೆ? ಕೆಟ್ಟ ಕನಸು? ಖಂಡಿತ ಅದು ಕೆಟ್ಟ ಕನಸಲ್ಲ. ಶುಭ ಕನಸೆ? ಹಾ, ಶುಭ ಸೂಚಿಸುವ ಕನಸೆ? ಗೊತ್ತಿಲ್ಲ. ಮತ್ತೇಕೆ ನೀವು ಹೀಗಿರುವಿರಿ? 100 ಶಿಖರಗಳೆಲ್ಲ ತಲೆಯ ಮೇಲೆ ಬಿದ್ದವರ ಹಾಗೆ ಯಾಕೆ ಹೀಗೆ ನಡುಗುತ್ತಿರುವಿರಿ? ತಿಳಿಯದು ತಿಳಿಯದು. ಬನ್ನಿ. ಮರುದಿನ ಮುಂಜಾನೆ ಬೀಬಿ ಖತೀಜಾ ತಮ್ಮ ಚಿಕ್ಕಪ್ಪ ನೌಫಲ್ ಪುತ್ರ ವರಕ್ಕಾರ ಮನೆಗೆ ಪತಿಯನ್ನು ಕರೆದುಕೊಂಡು ಹೋದರು. ವರಕ್ಕ ಸಾಮಾನ್ಯರಲ್ಲ, ಮಹಾಪಂಡಿತರು, ನಿತ್ಯವೂ ಸತ್ಯಾನ್ವೇಷಕರು. ಎಲ್ಲಕ್ಕಿಂತ ಉತ್ತಮವಾದ ಧರ್ಮವನ್ನು ಹುಡುಕುತ್ತಾ ಊರೂರು ಅಲೆಯುತ್ತಿದ್ದವರು. ಆರಂಭದಲ್ಲಿ ಯಹೂದಿ ಧರ್ಮವನ್ನು ಸ್ವೀಕರಿಸಿದ್ದರು. ಆದರೆ ಸತ್ಯ ಮತ್ತೆಲ್ಲೋ ಇದೆ ಎಂದು ಅನ್ನಿಸಿದಾಗ ಅದರಿಂದ ಹೊರಬಂದು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿ ಸನ್ಯಾಸಿಯಾಗಿದ್ದರು. ನನ್ನ ತಿಳುವಳಿಕೆ ನಿಜವೇ ಆಗಿದ್ದಲ್ಲಿ ಮೊಹಮ್ಮದರ ಬಳಿಗೆ ನಿನ್ನೆ ರಾತ್ರಿ ಬಂದಿದ್ದವರು ಹಿಂದಿನ ಪ್ರವಾದಿಗಳಲ್ಲೊಬ್ಬರಾದ ಮೋಸೆಸ್ ಬಳಿಗೆ ಬಂದಿದ್ದವರೂ ಒಬ್ಬರೇ. ನನಗೆ ಅನುಮಾನವಿಲ್ಲ. ಮುಂದೇನು? ಮೊಹಮ್ಮದರಿಗೆ ಪ್ರವಾದಿತ್ವ ಪ್ರಕಟವಾಗಿದೆ ಎಂದು ತಿಳಿದಾಗ ಮಕ್ಕಾದ ಜನರು ಸಿಟ್ಟಿಗೇಳುವರು. ಇವರ ಮಾತುಗಳನ್ನು ಧಿಕ್ಕರಿಸುವರು. ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಲ್ಲುವರು. ಅದುವರೆಗಿನ ತಮ್ಮ ವಿಶ್ವಾಸಗಳನ್ನು ಸುಳ್ಳೆಂದು ಹೇಳುವವರನ್ನು ಈ ದೇಶದಿಂದಲೇ ಓಡಿಸುವರು. ಕೊಲ್ಲಲೆಂದು ಯೋಧರನ್ನು ಕಳಿಸುವರು. ಪರಲೋಕದಲ್ಲಿರುವವೋ ನನ್ನ ತಂದೆಯೇ, ಆ ದಿನಗಳವರೆಗೆ ನಾನು ಬದುಕಿರುವಂತೆ ಆಶೀರ್ವದಿಸು. ಹಾಗಾದರೆ ನನ್ನನ್ನು ಈ ನಾಡಿನಿಂದ ಓಡಿಸಲಿರುವರೇ? ನನಗೆ ಭಯವಾಗುವುದು. ಭಯ ಸಹಜವಾದದ್ದು. ಎಲ್ಲ ಸತ್ಯಗಳ ವಿರೋಧ ಪದವಾಗಿರುವ ಅಂತಿಮ ಸತ್ಯವು ಯಾವಾಗಲೂ ಮೊದಲಿಗೆ ಭಯವನ್ನು ಹುಟ್ಟಿಸುವುದು. ಆ ಭಯವು ವಿರೋಧಿಗಳನ್ನು ಸೃಷ್ಟಿಸುವುದು, ಅವರ ಸಂಖ್ಯೆಯನ್ನು ವೃದ್ಧಿಸುವುದು. ಭೂಮಿಯ ಮೇಲೆ ಈ ಹಿಂದೆ ಪ್ರವಾದಿಗಳು ಪ್ರಕಟವಾದಾಗಲೆಲ್ಲ ಹೀಗೆಯೇ ಆಗಿವೆ, ಮುಂದೆಯೂ ಆಗುವುದು. ಅಂತಿಮ ಸತ್ಯವು ಪ್ರಕಟವಾಗುವವರೆಗೂ ಇದು ಹೀಗೆಯೇ ಮುಂದುವರಿಯುವುದು. ನೀವು ಭಯಪಡಲು ಕಾರಣವಿಲ್ಲ. ನೀವು ಖಂಡಿತವಾಗಿಯೂ ಅಲ್ಲಾಹುವಿನ ಪ್ರವಾದಿಯಾಗಿರುವಿರಿ. ಅವನನ್ನು ಪ್ರಾರ್ಥಿಸಿರಿ. ಮಂಚದ ಮೇಲಿರುವ ನನ್ನ ಹಾಸಿಗೆಯನ್ನು ತೆಗೆದು ನೆಲದ ಮೇಲೆ ಹುಲ್ಲಿನ ಚಾಪೆ ಹಾಸು. ನಾನಿನ್ನು ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಲಾರೆ. ನಾನು ಕೂಡ. ಅಪ್ಪ, ಅದೇಕೆ ನೀವು ಒಬ್ಬರೇ ಹೋಗುತ್ತಿರುವಿರಿ? ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಬಾರದೆ? ನಾನು ನಿಮ್ಮ ಜೊತೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದರೆ ತಪ್ಪಾಗುವುದೇ? ಆ ದಿನ ಬರು ಬೇಗ ಬರಲೆಂದೇ ನಾನು ನಿತ್ಯ ಪ್ರಾರ್ಥಿಸುತ್ತಿರುವೆ ಮಗಳೇ. ಅವರು ನನಗೆ ನಮಾಜು ಮಾಡುವ ಕ್ರಮವನ್ನು ಕಲಿಸಿದರು. ನಮಾಜು ಮಾಡುವ ಮೊದಲು ಅಂಗಶುದ್ಧಿ ಮಾಡುವುದು ಹೇಗೆಂಬುದನ್ನು ತಿಳಿಸಿದರು. ನನಗೂ ಅದನ್ನು ಕಲಿಸಿರಿ. ಬೇರೆಯವರಿಗಿಂತ ಮೊದಲು ನಾನು ಅದನ್ನು ಕಲಿಯಬೇಕು. ನನಗೆ ವಿಶ್ವಾಸವಿದೆ. ನನಗೀಗ ಸಂತೋಷವಾಗಿದೆ. ನನಗೆ ಅಲ್ಲಾಹುವಿನ ಆದೇಶವಾಗಿದೆ. ಹೊದ್ದು ಮಲಗಿರುವವರನ್ನೆಲ್ಲ ಎಚ್ಚರಿಸಬೇಕಾಗಿದೆ. ಕೆಸರಿನಿಂದ ಕೊಳೆಯಾಗಿರುವ ಅವರ ಮೈ ಮನಸ್ಸುಗಳನ್ನು ತೊಳೆದು ಶುಚಿಗೊಳಿಸಬೇಕಾಗಿದೆ. ನನಗೆ ನಿಮ್ಮ ಮಾತುಗಳಲ್ಲಿ ವಿಶ್ವಾಸವಿದೆ. ನನಗೆ ಎಚ್ಚರವಾಗಿದೆ. ನಾನು ಪರಿಶುದ್ಧಳಾಗಿದ್ದೇನೆ. ನನ್ನ ನಂತರದ ಸತ್ಯವಿಶ್ವಾಸಿಗಳಲ್ಲಿ ಮೊದಲನೆಯವಳು ನೀನೆಂಬುದಕ್ಕೆ ನಾನು ಸಾಕ್ಷೀಕರಿಸುವೆ.
जहां जब न था ये सभी जब न थे, ये जहां जब न था चांद सूरज न थे, आसमान जब न था चांद सूरज न थे, आसमान जब न था राज हक भी किसी पर आया जब न था, राज हक भी किसी पर आया जब न था, तब न था कुछ यहाँ, तब न था कुछ यहाँ, था मगर तू ही तू। अल्लाह 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 ಅಲ್ಲಾಹು ಅಲ್ಲಾಹು ಅಲ್ಲಾಹು. ಅಲ್ಲಾಹು ಅವನೊಬ್ಬನೇ, ಅವನು ಯಾರ ಪುತ್ರನೂ ಅಲ್ಲ, ಅವನಿಗೆ ಯಾವ ಪುತ್ರನೂ ಇಲ್ಲ, ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅವನು ಶಾಶ್ವತನು, ಅವನು ಅನಂತನು, ಅವನು ಪರಮ ಪುರುಷನು, ಅವನು ಪರಿಪೂರ್ಣನು, ಅವನು ನಿರಾಕಾರನು. ಅಲ್ಲಾಹು 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 ಅಲ್ಲಾಹು. ಅವನು ಕರುಣಾನಿಧಿಯು, ಅವನು ಎಲ್ಲದರ ಸೂತ್ರಧಾರಿಯು. ಅವನಿಗೆ ರೂಪವಿಲ್ಲ, ಬಣ್ಣವಿಲ್ಲ, ವಾಸನೆ ಇಲ್ಲ. ಇದುವರೆಗೆ ಪ್ರಕಟವಾಗಿರುವ ಎಲ್ಲ ಸತ್ಯಗಳಿಗೂ ಅವನು ಅತೀತನು. ಅವನೇ ಅಂತಿಮ ಸತ್ಯನು, ಅವನೊಬ್ಬನೇ ಆರಾಧ್ಯನು. ಅಲ್ಲಾಹು 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 ಅಲ್ಲಾಹು. ಸಫಾ ಬೆಟ್ಟದ ಮೇಲೆ ನಿಂತಿದ್ದ ಮೊಹಮ್ಮದರು ಸುತ್ತಮುತ್ತಲಿರುವ ಕಲ್ಲು ಬಂಡೆಗಳೆಲ್ಲ ಕಂಪಿಸುವಂತೆ ಗಟ್ಟಿಯಾದ ಸ್ವರದಲ್ಲಿ ಹೇಳುತ್ತಿದ್ದರು. ಅವರ ಧ್ವನಿಯಲ್ಲೀಗ ಯಾವುದೇ ಅಳುಕಿರಲಿಲ್ಲ. ಅವನೊಬ್ಬ ಹುಚ್ಚನೆಂದು ಮಕ್ಕಾ ನಿವಾಸಿಗಳೆಲ್ಲ ಮೂದಲಿಶಾರೆಂಬ ಸಂಕೋಚವಿರಲಿಲ್ಲ. ತಮ್ಮ ಹತ್ತಿರದ ಬಂಧುಗಳೇ ತಮ್ಮ ಮೇಲೆ ಮುಗಿಬಿದ್ದಾರೆಂಬ ಭಯವೂ ಇರಲಿಲ್ಲ. ಆರಂಭದ ದಿನಗಳಲ್ಲಿ ಮೊಹಮ್ಮದರು ಆಡು ಮೇಯಿಸುತ್ತಿರುವ ಹುಡುಗರಿಗೆ, ಅರಬೇತರ ಬಡವರಿಗೆ, ಮಾಲಕರ ಧರ್ಮವನ್ನೇ ತಮ್ಮ ಧರ್ಮವೆಂದುಕೊಂಡಿರುವ ಗುಲಾಮರಿಗೆ ಬೆಟ್ಟ ಗುಡ್ಡಗಳ ಗುಹೆಗಳಲ್ಲಿ ಗುಪ್ತವಾಗಿ ಉಪದೇಶಿಸುತ್ತಿದ್ದರು. ಆಗ ಇದೆಲ್ಲ ಏನು ಮಗು? ದೊಡ್ಡಪ್ಪ, ಇದು ನಮ್ಮ ನಿಮ್ಮೆಲ್ಲರ ಪೂರ್ವಜರಾದ ಇಬ್ರಾಹಿಮರು ಪ್ರಕಟಿಸಿದ್ದ ಅಲ್ಲಾಹುವಿನ ಧರ್ಮ. ನೀವು ನನಗೆ ಅತ್ಯಂತ ಪ್ರಿಯರು. ತಂದೆ ತಾಯಿಯನ್ನು ಕಳೆದುಕೊಂಡು ನಿರ್ಗತಿಕನಾಗಿದ್ದಾಗ ನನ್ನನ್ನು ಸ್ವೀಕರಿಸಿ ಲಾಲಿಸಿ ಪಾಲಿಸಿ ಪೋಷಿಸಿ ಬೆಳೆಸಿದವರು, ತಂದೆಯ ಪ್ರೀತಿಯನ್ನು ಕೊಟ್ಟವರು, ತಾಯಿಯ ವಾತ್ಸಲ್ಯವನ್ನು ಧಾರೆ ಎರೆದವರು. ಆದ್ದರಿಂದ ನಾನು ನಿಮಗೆ ಸಲ್ಲಿಸಬಹುದಾದ ಬಲು ದೊಡ್ಡ ಕೃತಜ್ಞತೆ ಎಂದರೆ ನಿಮ್ಮನ್ನು ಅಂತಿಮ ಸತ್ಯದ ದಾರಿಗೆ ಆಹ್ವಾನಿಸುವುದು. ದೊಡ್ಡಪ್ಪ, ಇಲ್ಲ ಮಗು, ಅದು ಸಾಧ್ಯವಿಲ್ಲ. ನಾನು ಇದುವರೆಗೂ ನಂಬಿಕೊಂಡು ಬಂದಿರುವ ನನ್ನ ಪೂರ್ವಜರ ಧರ್ಮವನ್ನು ಬಿಟ್ಟು ನಿನ್ನ ಜೊತೆಗೆ ಬರಲಾರೆ. ಆದರೆ ನನ್ನ ಪ್ರಾಣವಿರುವವರೆಗೂ ನಿನ್ನ ಕೂದಲು ಕೊಂಕದಂತೆ ನೋಡಿಕೊಳ್ಳುವ ಹೊಣೆ ನನ್ನದು. ಬಹಿರಂಗ ಪ್ರಸಾರಕ್ಕೆ ಸಮಯ ಬಂದಿದೆ. ಇನ್ನು ಅಲ್ಲಾಹುವಿಗೆ ಹೊರತಾಗಿ ಬೇರಾರಿಗೂ ಮಣಿಯಬೇಕಿಲ್ಲ. ಯಾ ಸಬಾಹ, ಯಾ ಸಬಾಹ. ಓ ನನ್ನ ಪ್ರೀತಿಯ ಮಕ್ಕಾವಾಸಿಗಳೇ, ಕೇಳಿರಿ, ಕೇಳಿರಿ, ದುರ್ಮಾರ್ಗಿಗಳಿಂದ ದೂರವಿರಿ. ದೂರವಿರಿ. ಅವರು ನಿಮ್ಮೆದುರು ಬೆಂಕಿಯನ್ನು ಉರಿಸುವರು, ಉರಿಸುವರು. ಆದರೆ ಬೆಳಕು ಕಾಣದಂತೆ ನಿಮ್ಮ ಕಣ್ಣುಗಳನ್ನು ಕೀಳುವರು. ಕೀಳುವರು.
ನಿಮ್ಮೆದುರು ಸುಶ್ರಾವ್ಯ ಸಂಗೀತವನ್ನು ನುಡಿಸುವರು. ನುಡಿಸುವರು. ಆದರೆ ಕೇಳಿಸದಂತೆ ನಿಮ್ಮ ಕಿವಿಗಳಿಗೆ ಕರಗಿದ ಕಬ್ಬಿಣವನ್ನು ಸುರಿಯುವರು. ಸುರಿಯುವರು. ಮಹಿಳೆಯರೊಂದಿಗೆ ಕರುಣೆಯಿಂದ ವರ್ತಿಸಿರಿ. ವರ್ತಿಸಿರಿ. ಸ್ತ್ರೀಯರ ಮೇಲೆ ಪುರುಷರಿಗೆ ಹಕ್ಕು ಮತ್ತು ಬಾಧ್ಯತೆಗಳಿರುವಂತೆಯೇ ಸ್ತ್ರೀಯರಿಗೂ ಪುರುಷರ ಮೇಲೆ ಹಕ್ಕು ಮತ್ತು ಬಾಧ್ಯತೆಗಳಿವೆ. ಬಾಧ್ಯತೆಗಳಿವೆ. ಸ್ತ್ರೀಯರಿಗೆ ನ್ಯಾಯಸಮ್ಮತ ಪರಿಹಾರ ಸಂದಾಯ ಮಾಡಿದ ಬಳಿಕವೇ ಪುರುಷರು ಬಿಡುಗಡೆಗೊಳಿಸಲಿ. ಬಿಡುಗಡೆಗೊಳಿಸಲಿ. ಅಂತೆಯೇ ಪುರುಷರಿಗೆ ನ್ಯಾಯಸಮ್ಮತ ಪರಿಹಾರ ಸಂದಾಯವಾದ ಬಳಿಕವೇ ಸ್ತ್ರೀಯರು ಪುರುಷರನ್ನು ಬಿಡುಗಡೆಗೊಳಿಸಲಿ. ಬಿಡುಗಡೆಗೊಳಿಸಲಿ. ನೀವು ಜೂಜಾಡದಿರಿ. ಜೂಜಾಡದಿರಿ. ಮದ್ಯಪಾನ ಮಾಡದಿರಿ. ಮದ್ಯಪಾನ ಮಾಡದಿರಿ. ಹೆಣ್ಣು ಮಕ್ಕಳನ್ನು ಜೀವಂತ ಹೂಳದಿರಿ. ಹೂಳದಿರಿ. ಆಡಂಬರದ ಮದುವೆಗಳನ್ನು ಅವನು ಮೆಚ್ಚನು. ಆಡಂಬರದ ಮದುವೆಗಳನ್ನು ಅವನು ಮೆಚ್ಚನು. ದಾನವನ್ನು ಬಹಿರಂಗಗೊಳಿಸದಿರಿ. ಬಹಿರಂಗಗೊಳಿಸದಿರಿ. ಅಂಥವರು ಮಾಡಿದ ದಾನದ ಪುಣ್ಯವು ಅವರಿಗೆ ದಕ್ಕದು. ದಕ್ಕದು. ನಿಮ್ಮ ಸಾಲಗಾರರನ್ನು ಸತಾಯಿಸದಿರಿ. ಸತಾಯಿಸದಿರಿ. ಅವರು ಸುಸ್ಥಿತಿಗೆ ಬೆಳೆಯುವವರೆಗೆ ಕಾಲಾವಕಾಶ ನೀಡಿರಿ. ನೀಡಿರಿ. ಸಾಧ್ಯವಾದರೆ ಅದನ್ನು ದಾನವೆಂದು ಬಿಟ್ಟು ಬಿಡಿರಿ. ಬಿಟ್ಟು ಬಿಡಿ. ಬಡ್ಡಿ ತಿನ್ನುವವನು ಸೈತಾನನಿಗಿಂತಲೂ ಕೆಟ್ಟವನು. ಕೆಟ್ಟವನು. ಕಳವು ಮಾಡದಿರಿ. ಕಳವು ಮಾಡದಿರಿ. ಕೊಲೆ ಮಾಡದಿರಿ. ಕೊಲೆ ಮಾಡದಿರಿ. ಸುಳ್ಳು ಹೇಳದಿರಿ. ಸುಳ್ಳು ಹೇಳದಿರಿ. ಸಿಟ್ಟು ಬಿಟ್ಟು ಬಿಡಿ. ಸಿಟ್ಟು ಬಿಟ್ಟು ಬಿಡಿ. ತಾವೇ ಶ್ರೇಷ್ಠರೆಂದು ಹೆಮ್ಮೆ ಪಡದಿರಿ. ಹೆಮ್ಮೆ ಪಡದಿರಿ. ಬೇರೆಯವರ ಬಗ್ಗೆ ಅಸಹ್ಯ ಪಡದಿರಿ. ಅಸಹ್ಯ ಪಡದಿರಿ. ಎಂಬುದಾಗಿ ಅಲ್ಲಾಹುವೇ ಹೇಳಿರುವನು. ಎಂಬುದಾಗಿ ಅಲ್ಲಾಹುವೇ ಹೇಳಿರುವನು. ಅವನಿಗೆ ಆಕಾರವಿಲ್ಲ. ಅವನಿಗೆ ಆಕಾರವಿಲ್ಲ. ಅಲ್ಲಾಹು 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 ಅಲ್ಲಾಹು